ಸರ್ ನಿಮಗೆ ಕಾಲ್ ಮಾಡಿದವರು ಎಲ್ಲ ಚೇತನ ಅನುದಾನ ಕೊಡ್ತೀನಿ ಈ ಥರ ಅಲ್ಲ ನಾವು ನೋಡಿ ಕಮ್ಯುನಿಕೇಶನ್ ಆಗಿದೆ ನಾವು ಸರ್ ರೆಸ್ಪಾನ್ಸಿಬಲ್ ಹೆಂಗಿತ್ತು ಸರ್ ನಿಮ್ಮದು ಅಂತ ಅವರಿಗೆ ವಾಪಸ್ ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಇದ್ದರೆ ನಮ್ಮ ತಂದೆಯವರು ನಿರ್ಧಾರ ತಗೊಂತಿದ್ರು. ಇವತ್ತು ನಮ್ಮ ತಂದೆಯವರು ಇಲ್ಲ. ಹಾಗಾಗಿ ನಾನು ನನ್ನ ಕುಟುಂಬದಾಗ ಆಗಲಿ ಅಥವಾ ನನ್ನ ಕುಟುಂಬದ ಹಿತೈಷಿಗಳನ್ನು ನನ್ನ ಬೆಳೆಸಿ ಇರ್ತಕ್ಕಂಥ ಯಜಮಾನ್ರನ್ನ ನಾನು ಒಂದು ರೌಂಡ್ ಎಲ್ಲರ ಜೊತೆ ನಿನ್ನೆ ಒಂದು ಮಾತುಕತೆ ಆಗಿದ್ದಾದ. ಇನ್ನೊಂದು ಸಲ ಮಾತಾಡಿ ನಿರ್ಧಾರ ತಿಳಿಸಿ. ಯಾಕಂದ್ರೆ ಅಡ್ಡ ಮತದಾನ ಭೀತಿ ಎದುರಾಗ್ತಾ ಇದೆ. ನೋಡಿ ಇವೆಲ್ಲ ಚುನಾವಣೆದಾಗ ಎಲ್ಲ ಸಹಜ ಪ್ರಕ್ರಿಯೆಗಳು. ಅವರು ನಿಂತಾಗ ಇವರು ಏನಪ್ಪಂತಂದ್ರೆ ಮಾಡಿಸಿರ್ತಕ್ಕಂಥದ್ದು, ಇವ್ರು ನಿಂತಾಗ ಅವ್ರು ಮಾಡಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸಗಳು ಇದೆ. ಆಗ್ಬೋದು. ಈಗ ಸರ್ ಈಗ ಇದೇ ಚುನಾವಣೆಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ನಿಮ್ಮ ಪುಟ ಯಾವ ಚರ್ಚೆ ನಡೆಸಿದ್ರು? ಫೋನ್ ಮಾಡಿದ್ರು. ಭಾಳ ದಿನಗಳಾದ್ಮೇಲೆ ಕುಮಾರಸ್ವಾಮಿ ಅವರು ನಮ್ಮ ತಂದೆ ತೀರ್ಕೊಂಡು 20 ದಿನ ಆದಮೇಲೆ ಫೋನ್ ಮಾಡಿದ್ರು. ಬಂದು ಭೇಟಿಯಾಗಿ ಬ್ರದರ್ ಅಂತ ಬರ್ತೀನಿ ಸರ್ ಅಂತ ಹೇಳಿ. ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸರ್ ನಿಮಗೆ ಕಾಲ್ ಮಾಡಿದವರು ಎಲ್ಲ ಚೇತನ ಅನುದಾನ ಕೊಡ್ತೀನಿ ಈ ಥರ ಅಲ್ಲ ನಾವು ನೋಡಿ ಕಮ್ಯುನಿಕೇಶನ್ ಆಗಿದೆ ನಾವು ಸರ್ ರೆಸ್ಪಾನ್ಸಿಬಲ್ ಹೆಂಗಿತ್ತು ಸರ್ ನಿಮ್ಮದು ಅಂತ ಅವರಿಗೆ ವಾಪಸ್ ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಇದ್ದರೆ ನಮ್ಮ ತಂದೆಯವರು ನಿರ್ಧಾರ ತಗೊಂತಿದ್ರು. ಇವತ್ತು ನಮ್ಮ ತಂದೆಯವರು ಇಲ್ಲ. ಹಾಗಾಗಿ ನಾನು ನನ್ನ ಕುಟುಂಬದಾಗ ಆಗಲಿ ಅಥವಾ ನನ್ನ ಕುಟುಂಬದ ಹಿತೈಷಿಗಳನ್ನು ನನ್ನ ಬೆಳೆಸಿ ಇರ್ತಕ್ಕಂಥ ಯಜಮಾನ್ರನ್ನ ನಾನು ಒಂದು ರೌಂಡ್ ಎಲ್ಲರ ಜೊತೆ ನಿನ್ನೆ ಒಂದು ಮಾತುಕತೆ ಆಗಿದ್ದಾದ. ಇನ್ನೊಂದು ಸಲ ಮಾತಾಡಿ ನಿರ್ಧಾರ ತಿಳಿಸಿ. ಯಾಕಂದ್ರೆ ಅಡ್ಡ ಮತದಾನ ಭೀತಿ ಎದುರಾಗ್ತಾ ಇದೆ. ನೋಡಿ ಇವೆಲ್ಲ ಚುನಾವಣೆದಾಗ ಎಲ್ಲ ಸಹಜ ಪ್ರಕ್ರಿಯೆಗಳು. ಅವರು ನಿಂತಾಗ ಇವರು ಏನಪ್ಪಂತಂದ್ರೆ ಮಾಡಿಸಿರ್ತಕ್ಕಂಥದ್ದು, ಇವ್ರು ನಿಂತಾಗ ಅವ್ರು ಮಾಡಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸಗಳು ಇದೆ. ಆಗ್ಬೋದು. ಈಗ ಸರ್ ಈಗ ಇದೇ ಚುನಾವಣೆಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ನಿಮ್ಮ ಪುಟ ಯಾವ ಚರ್ಚೆ ನಡೆಸಿದ್ರು? ಫೋನ್ ಮಾಡಿದ್ರು. ಭಾಳ ದಿನಗಳಾದ್ಮೇಲೆ ಕುಮಾರಸ್ವಾಮಿ ಅವರು ನಮ್ಮ ತಂದೆ ತೀರ್ಕೊಂಡು 20 ದಿನ ಆದಮೇಲೆ ಫೋನ್ ಮಾಡಿದ್ರು. ಬಂದು ಭೇಟಿಯಾಗಿ ಬ್ರದರ್ ಅಂತ ಬರ್ತೀನಿ ಸರ್ ಅಂತ ಹೇಳಿ.